ನಿನ್ನೆ ತಾನೇ ಮಕ್ಕಳ ದಿನಾಚರಣೆ ಆಗಿದೆ. ಇವಾಗಿನ ಪೋಷಕರು, ಪೇರೆಂಟ್ಸ್ ಈ ಜೆನ್ ಆಲ್ಫಾ ಎಲ್ಲ ಮಕ್ಕಳನ್ನ ಸಂಭಾಳಿಸೋದ್ರಲ್ಲಿ ತುಂಬ ಚಿಂತಿತರಾಗಿದ್ದಾರೆ ಅಲ್ವಾ? ಎಲ್ಲರೂ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ, ಹೆಂಗೆ ಹ್ಯಾಂಡಲ್ ಮಾಡೋದು ಇವ್ರನ್ನೆಲ್ಲ ಅಂತ. ಅವರೇ ಒಂದು ಸವಾಲಾಗ್ಬಿಟ್ಟಿದ್ದಾರೆ ನಮಗೆ. ಈ ಸಂದರ್ಭದಲ್ಲಿ ನನಗೊಂದು ವಿಷಯ ಜ್ಞಾಪಕ ಬಂತು. ಸುಮಾರು 10 ವರ್ಷಗಳ ಮುಂಚೆ ನನ್ನ ಮಕ್ಕಳ ಸ್ಕೂಲ್ಗೆ ಒಬ್ಬರು ಸ್ಟೂಡೆಂಟ್ ಕೌನ್ಸಿಲರ್ ಬಂದಿದ್ದರು. ಅವ್ರಿಗೆ ಸುಮಾರು ಒಂದು 20 ವರ್ಷದಷ್ಟು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು. ಟೀಚರ್ ಆಗಿ, ಪ್ರಿನ್ಸಿಪಲ್ ಆಗಿ, ಆಮೇಲೆ ಸ್ಟೂಡೆಂಟ್ ಕೌನ್ಸಿಲರ್ ಆಗಿದ್ದರು ಅವರು. ಹಾಗಾಗಿ ತುಂಬ ಎಕ್ಸ್ಪೀರಿಯನ್ಸ್ ಇರೋರು. ಅವರು ಒಂದೇ ಮಾತು ಹೇಳಿದ್ರು, ನಾನು ಜಾಸ್ತಿ ಮಾತಾಡಲ್ಲ ಅಂಥೇಳಿ ಇದೊಂದು ಮಾತನ್ನು ತುಂಬ ಎಂಫಸೈಸ್ ಮಾಡಿ ಹೇಳಿದ್ರು. ಏನು? ಇವಾಗ ಹುಟ್ಟೋ ಮಕ್ಕಳು, ಮುಂದೆ ಹುಟ್ಟೋ ಮಕ್ಕಳು ಎಲ್ಲರ IQ ಲೆವೆಲ್ಸ್ ತುಂಬ ಚೆನ್ನಾಗಿರುತ್ತೆ. ಅದ್ರ ಬಗ್ಗೆ ನೀವು ಅವ್ರನ್ನ ಓದಿಸ್ಬೇಕು, ಹೆಂಗೆ ಓದ್ತಾರೋ ಅನ್ನೋದು ಆತಂಕ ಪಟ್ಕೊಳ್ಳೋದು ಬೇಡ. ಆದರೆ ಅವ್ರಿಗೆ ನೈತಿಕ ಮೌಲ್ಯಗಳು, ಮಾನವೀಯ ಮೌಲ್ಯಗಳು ಅದನ್ನು ಜಾಸ್ತಿ ಹೇಳ್ಕೊಡಿ. ತಮ್ಮ ಜೀವನನ ಹೇಗೆ ರೂಪಿಸ್ಕೋಬೇಕು, ಹೇಗೆ ಸಂಭಾಳಿಸ್ಕೋಬೇಕು, ಹಾಗೆ ಫೇಲ್ಯೂರ್ಸ್ ಹೇಗೆ ಎಕ್ಸೆಪ್ಟ್ ಮಾಡಬೇಕು, ಇದನ್ನೆಲ್ಲ ಹೇಳ್ಕೊಡಿ ಅಂತ ಹೇಳಿದರು. ಅವತ್ತಿನ ಸಂದರ್ಭಕ್ಕೆ ಅದಷ್ಟು ಪರಿಣಾಮಕಾರಿಯಾಗಿ ನಂಗೆ ಅನ್ನಿಸ್ಲಿಲ್ಲ. ಹೌದು ಅಂತ ಅನ್ನಿಸ್ತು. ಆದರೆ ಇವತ್ತಿಗೆ ಅವ್ರಿಗೆ ಎಷ್ಟು ಹೀಗಾಗಬಹುದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತೇನೋ ಗೊತ್ತಿಲ್ಲ. ಅವ್ರ ಎಕ್ಸ್ಪೀರಿಯನ್ಸಿಂದ ಇವತ್ತಿಗೆ ಜಾಸ್ತಿ ಅದು ಪ್ರಸ್ತುತ ಅನಿಸ್ತಿದೆ. ಮೊಬೈಲಲ್ಲೇ ಮುಳುಗೋಗಿರೋ ಮಕ್ಕಳು ಸಮಾಜದಲ್ಲಿ ಹೆಂಗೆ ವರ್ತಿಸ್ಬೇಕು, ಜನದ ಜೊತೆ ಹೇಗೆ ಬೆರಿಬೇಕು ಅನ್ನೋದೇ ಮರ್ತೋಗ್ತಾ ಇದ್ದಾರೆ. ಅದನ್ನು ಹೇಳ್ಕೊಡೋಣ, ದೊಡ್ಡವ್ರನ್ನ ಗೌರವಿಸೋದು ಹೇಳ್ಕೊಡೋಣ. ಇದೆಲ್ಲ ಅವ್ರು ಹೇಳಿದ್ದಕ್ಕೆ ಇನ್ನೊಂದಿಷ್ಟು ನಾನು ಅಡಿಷನ್ಸ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ಹಾಗೆ ಒಂದು ಗೋಲ್ ಇಟ್ಕೊಳ್ಳೋದು, ಜೀವನದಲ್ಲಿ ಧೈರ್ಯವಾಗಿರೋದು, ಇದನ್ನೆಲ್ಲ ಹೇಳ್ಕೊಡ್ಬೇಕು ಮಕ್ಕಳಿಗಿವಾಗ ಈ ಸಂದರ್ಭದಲ್ಲಿ ಅಂತ ನನಗನ್ನಿಸ್ತು. ನೀವೇನಂತೀರಾ?